ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಿಮಗೆ ನಾನು ಮತ್ತೆ ಆನ್ಲೈನ್ ಕ್ಲಾಸಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ನೋಡ್ತಾ ಇರುವಂಥ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ 19ನೇ ಶತಮಾನ ಮತ್ತು 20ನೇ ಶತಮಾನದಲ್ಲಿ ಭಾರತ ನಡೆಯಲ್ಪಟ್ಟಂಥ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಆಂದೋಲನವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಆಂದೋಲನವನ್ನು ನಾವು ನೋಡ್ತಾ ಇದ್ದೀವಲ್ಲ, ಈ ಸುಧಾರಣಾ ಆಂದೋಲನದಲ್ಲಿ ಮೊಟ್ಟ ಮೊದಲನೇದಾಗಿ ಮೊದಲನೇ ಒಂದು ಆಂದೋಲನ ಭಾರತದಲ್ಲಿ ನಡೆಯಲ್ಪಟ್ಟಿದ್ದು ಯಾರಿಂದ ಅಂತ ಹೇಳಿದ್ರೆ ಅದು ರಾಜಾರಾಮ್ ಮೋಹನ್ ರಾಯರಿಂದ. ಅವರ ಒಂದು ಸಂಘಟನೆ ಯಾವುದಾಗಿತ್ತು, ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆ ಅಂತ ಹೇಳಿದ್ರೆ ಬ್ರಹ್ಮ ಸಮಾಜ ಆಗಿತ್ತು. ಈ ಬ್ರಹ್ಮ ಸಮಾಜದ ಸಂಸ್ಥಾಪಕರೇ ರಾಜಾರಾಮ್ ಮೋಹನ್ ರಾಯ್. ಈ ರಾಜಾರಾಮ್ ಮೋಹನ್ ರಾಯರ ಒಂದು ಜೀವನವನ್ನು ನಾವು ನೋಡೋಣ. ರಾಜಾರಾಮ್ ಮೋಹನ್ ರಾಯರು ಇವರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಧುನಿಕ ಭಾರತದ ಪುನರುಜ್ಜೀವನ ಆಂದೋಲನದ ಪ್ರಮುಖ ಒಂದು ಬಹುದೊಡ್ಡ ನಾಯಕರು ಅಂತೇಳಿ ನಾವು ಕರಿತಾ ಇದ್ದೀವಿ. ನಮ್ಮ 19 ಮತ್ತು 20ನೇ ಶತಮಾನದಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಉದಯಿಸುವುದಕ್ಕಾಗಿ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಆಂದೋಲನ ನಡೀತಲ್ಲ, ಈ ಆಂದೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಲ್ಪಟ್ಟಂಥವ್ರು ಬಹಳ ಜನ. ಅದರಲ್ಲಿ ಬಹುದೊಡ್ಡ ಪಾತ್ರ ಯಾರ್ದಪ್ಪ ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರಾಗಿತ್ತು. ಈ ರಾಜಾರಾಮ್ ಮೋಹನ್ ರಾಯರು ಇವರನ್ನ ನಾವೇನಂತ ಕರಿತೀವಿ, ಭಾರತದ ಆಧುನಿಕರಲ್ಲಿ ಮೊಟ್ಟ ಮೊದಲನೆಯ ವ್ಯಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಭಾರತವನ್ನ ಆಧುನಿಕತೆಯತ್ತ ಒಯ್ದಲ್ಪಟ್ಟಂತ ಕೀರ್ತಿ ಇವ್ರಿಗೆ ಸಲ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ. ಹಾಗಾದ್ರೆ ಯಾರು ಇವರು ರಾಜಾರಾಮ್ ಮೋಹನ್ ರಾಯ್? ಇವರ ಮೂಲ ಹೆಸರು ಬರೀ ರಾಮಮೋಹನ್ ರಾಯ್ ಅಂತೇಳಿ ಇವ್ರ ಮೂಲ ಹೆಸರು. ರಾಜ ಅನ್ನೋದು ಜನ ಇವರಿಗೆ ಮತ್ತು ಮೊಘಲ ಬಾದ್ಶಾ ಕೊಟ್ಟಂತ ಬಿರುದಾಗಿತ್ತು. ಹಾಗಾದ್ರೆ ರಾಮಮೋಹನ್ ರಾಯರು ಯಾರು? ಇವರು ಕ್ರಿಸ್ತಿ ಶಕ 1772ರಲ್ಲಿ ಇವರು ಇವತ್ತಿನ ಬಂಗಾಳದ ಮುರ್ಷಿದಾಬಾದ್ ಹತ್ತಿರ ಇರುವಂತಹ ರಾಧಾಪುರ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಿ ಶಕ 1772ರಲ್ಲಿ ರಮಾಕಾಂತರ ಮಗನಾಗಿ ಜನಿಸಲ್ಪಟ್ಟರು. ಹಾಗಾದ್ರೆ ನಮ್ಮ ರಾಜಾರಾಮ್ ಮೋಹನ್ ರಾಯರು ಇವತ್ತಿನ ಬಂಗಾಲ್, ಆ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳ, ಆ ಬಂಗಾಳದಲ್ಲಿ ಮುರ್ಷಿದಾಬಾದ್ ಅಂತ ಹೇಳಿ ಒಂದು ಜಿಲ್ಲೆ ಇದೆ. ಆ ಮುರ್ಷಿದಾಬಾದ್ ಹತ್ತಿರ ರಾಧಾಪುರ ಎಂಬ ಹಳ್ಳಿ ಇದೆ. ಆ ರಾಧಾಪುರ ಹಳ್ಳಿಯಲ್ಲಿ ಕ್ರಿಸ್ತಿ ಶಕ 1772ರಲ್ಲಿ ಇವರು ರಮಾಕಾಂತರ ಮಗನಾಗಿ ಜನಿಸಲ್ಪಟ್ಟರು. ಇವರು ಮೂಲತಃ ಸಂಪ್ರದಾಯಸ್ಥ ಬ್ರಾಹ್ಮಣರಾಗಿದ್ದರು. ನಮ್ಮ ಮೋಹನ್ ರಾಯರು ಬಾಲ್ಯದಲ್ಲಿ ಇವರು ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಪ್ರಾಂತೀಯ ಭಾಷೆಯಾಗಿದ್ದಂಥ ಬಂಗಾಲಿ ಭಾಷೆ, ಆ ಬಂಗಾಲಿ ಭಾಷೆ ಜೊತೆಗೆ ತಮ್ಮ ಮಾತೃಭಾಷೆ ಬಂಗಾಲಿ ಭಾಷೆ ಜೊತೆಗೆ ಅವರು ಸಂಸ್ಕೃತವನ್ನ, ಹಾಗೆ ಅರಬ್ಬಿ ಭಾಷೆಯನ್ನ, ಹಾಗೆ ಪಾರ್ಸಿ ಭಾಷೆಯನ್ನ, ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಕಲಿಯಲ್ಪಟ್ಟರು. ಸಂಸ್ಕೃತ, ಪಾರ್ಸಿ, ಅರಬ್ಬಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಅವರು ಪಾಂಡಿತ್ಯವನ್ನು ಸಂಪಾದಿಸಲ್ಪಟ್ಟರು. ಅವ್ರಿಗೆ ತುಂಬಾ ಓದೋದು ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಗೀಳಾಗಿತ್ತು, ಓದುವ ಗೀಳು ತುಂಬಾ ಇತ್ತು. ಹಾಗಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಅನೇಕ ಧರ್ಮ ಗ್ರಂಥಗಳನ್ನ, ಹಾಗೆ ಅನೇಕ ಗ್ರಂಥಗಳನ್ನು ತೆಗೆದುಹಾಕಿ ಅವರು ಏನ್ ಮಾಡಿದ್ರು ಅಂದ್ರೆ ಅಗಾಧವಾದ ಜ್ಞಾನವನ್ನು ಸಂಪಾದಿಸಲ್ಪಟ್ರು. ಯಾವಾಗ ಅಗಾಧವಾದ ಜ್ಞಾನ ಸಂಪಾದಿಸಲ್ಪಟ್ರು ಅವ್ರಲ್ಲೇನಾಗಲ್ಪಡ್ತು ಅಂತ ಹೇಳಿದ್ರೆ ಸ್ವತಂತ್ರ ವಿಚಾರ ತತ್ಪರತೆ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಸ್ವತಂತ್ರವಾದಂಥ ವಿಚಾರ ತತ್ಪರತೆ. ಇನ್ನೊಬ್ರು ಹೇಳಿದ್ದನ್ನು ಒಪ್ಕೊಳ್ಳಿಲ್ಲ ಅವರು. ಯಾಕಂದ್ರೆ ಎಲ್ಲಾ ಧರ್ಮ ಗ್ರಂಥಗಳನ್ನು ಓದಿ ಆಳವಾಗಿ ಅಧ್ಯಯನ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರಿಗೆ ಸ್ವತಂತ್ರವಾದಂತಹ ವಿಚಾರ ತತ್ಪರತೆ ಮತ್ತು ತಾರ್ಕಿಕ ಒಂದು ಬುದ್ಧಿಮತ್ತೆ ಅವ್ರ ಹತ್ರ ಬೆಳೆಯಲ್ಪಡ್ತು. ಎಲ್ಲವನ್ನೂ ಸರಳಾಗಿ ಒಪ್ಕೊಳ್ತಾ ಇರಲಿಲ್ಲ ಅವರು. ಯಾಕಂದ್ರೆ ಎಲ್ಲ ಗ್ರಂಥಗಳನ್ನು ತಿರುಗಿ ಹಾಕಿದ್ರು ಅದ್ರಲ್ಲಿ ಏನಿದೆ ಮೂಲ ಅಂತ ಇವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರು ಇನ್ನೊಬ್ರು ಹೇಳಿದ್ದನ್ನು ಕಲಿಲಿಲ್ಲ. ಸ್ವತಂತ್ರವಾದಂತಹ ಒಂದು ನೋಡಿ ವಿಚಾರ ತತ್ಪರತೆ, ಹಾಗೆ ತಾರ್ಕಿಕ ತರ್ಕ ಮಾಡ್ತಾ ಇರುವಂತಹ ಬುದ್ಧಿಮತ್ತೆ ಇವ್ರಿಗೆ ಬೆಳೀತು. ಎಷ್ಟು ಮಟ್ಟಿಗೆ ಬೆಳೀತು ಅಂತ ಹೇಳಿದ್ರೆ ಸಂಪ್ರದಾಯಸ್ಥ ತಂದೆ ತಾಯಿಯ ವಿಚಾರಧಾರಿಗಳಿಗೆ ವಿರುದ್ಧವಾದಂತಹ ಒಂದು ಸ್ವತಂತ್ರವಾದಂತಹ ವಿಚಾರಧಾರೆ ಇವ್ರ ಹತ್ರ ಬೆಳೆಯಲ್ಪಡ್ತು. ಯಾಕಂದ್ರೆ ತಂದೆ ತಾಯಿ ಸಂಪ್ರದಾಯಸ್ಥ ಬ್ರಾಹ್ಮಣರಾಗಿದ್ರು. ಸಂಪ್ರದಾಯಸ್ಥ ಬ್ರಾಹ್ಮಣರಾಗಿದ್ದು ಅವರೆಲ್ಲ ವಿಚಾರಧಾರಿಗಳು ಸಂಪ್ರದಾಯಗಳಿಗೆ ಅನುಗುಣವಾಗಿತ್ತು. ಆದ್ರೆ ಇವರು ಅದಕ್ಕೆ ವಿರುದ್ಧವಾಗಿ ಇವರು ಏನಪ್ಪಾ ಅಂತ ಹೇಳಿದ್ರೆ ಅವರು ತಮ್ಮದೇ ಆದಂತಹ ಸ್ವಚ್ಛವಾದಂತಹ ವಿಚಾರ ತತ್ಪರತೆಯನ್ನು ಬೆಳೆಸಿಕೊಂಡು ಅವರು ವ್ಯತಿರಿಕ್ತವಾದಂತಹ ಒಂದು ಜ್ಞಾನವನ್ನು ಬೆಳೆಸ್ಕೊಂಡ್ರು. ಹೀಗೆ ಇವರು ಸಂಪ್ರದಾಯದ ವಿರುದ್ಧವಾಗಿ ತಮ್ಮ ವಿಚಾರವನ್ನು ಬೆಳೆಸ್ಕೊಂಡ ಮೇಲೆ ಮುಂದೆ ತಮ್ಮ 15ನೇ ವಯಸ್ಸಿನಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಬಂಗಾಳಿ ಪತ್ರಿಕೆಯಲ್ಲಿ ವಿಗ್ರಹ ಆರಾಧನೆಯನ್ನ ವಿರೋಧಿಸಿ
ಈ ಕಲ್ಲು ಪೂಜೆಯನ್ನು, ಮೂರ್ತಿ ಪೂಜೆಯನ್ನು ವಿರೋಧಿಸಿ ಒಂದು ಅಗ್ರಲೇಖನ ಬರೀತಾರೆ. ಅತಿ ಸಣ್ಣ ವಯಸ್ಸಿನಲ್ಲಿ, 15ನೇ ವಯಸ್ಸಿನಲ್ಲಿ. ಈ ಒಂದು ಅಗ್ರಲೇಖನ ಬರೆದ ತಕ್ಷಣ ಮೂರ್ತಿ ಪೂಜೆಯನ್ನು ಮಾಡಬೇಡಿ ಅಂಥೇಳಿ ವಿಗ್ರಹ ಆರಾಧನೆಯನ್ನು ವಿರೋಧಿಸಿ ಒಂದು ಅಗ್ರಲೇಖನ ಬರೆದ್ರು. ಬರೆದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ತಂದೆಯ ಕೋಪಕ್ಕೆ ಗುರಿ ಆಗ್ತಾರೆ. ಗುರಿ ಆದಮೇಲೆ ರಾಮಮೋಹನ್ ರಾಯರನ್ನ ಮನೆ ಬಿಟ್ಟು ಹೊರಗೆ ಹಾಕಲಾಗುತ್ತೆ. ರಾಮಮೋಹನ್ ರಾಯರು ಮನೆ ಬಿಟ್ಟು ಹೊರಗೆ ಹಾಕಿದ ಮೇಲೆ ಅವರು ದೇಶ ಪರ್ಯಟನೆ ಕೈಗೊಳ್ಳಲ್ಪಟ್ಟರು. ಹೀಗೆ ದೇಶ ಪರ್ಯಟನೆ ಕೈಗೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೇಧಾಶಕ್ತಿಯನ್ನು, ಅಗಾಧವಾದ ಮೇಧಾಶಕ್ತಿಯನ್ನು ಬೆಳೆಸ್ಕೊಂಡ್ರು. ನೋಡಿ ಹೇಳ್ತಾರೆ ಹಿರಿಯರು, ನೋಡಿ ಕೋಶ ಓದು ಇಲ್ಲ ದೇಶ ಸುತ್ತು ಅಂತೇಳಿ, ಹಾಗೆ ಜ್ಞಾನ ಬರುತ್ತೆ ಅಂತೇಳಿ. ಹಾಗಾಗಿ ಇವರೆಲ್ಲ ದೇಶದಾದ್ಯಂತ ಸಂಚಾರ ಮಾಡಿ ಮೇಧಾಶಕ್ತಿಯನ್ನು ಬೆಳೆಸ್ಕೊಂಡು ಕ್ರಿಸ್ತ 1805 ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಗುಮಾಸ್ತನಾಗಿ ಅವರು ಕೆಲಸಕ್ಕೆ ಸೇರ್ಕೊಂಡ್ರು. ಸೊ ಇವ್ರ ತಂದೆ ಆ ಒಂದು ರಾಧಾಪುರ ಮತ್ತು ಮುರ್ಷಿದಾಬಾದ್ ನವಾಬ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಇವರು ಕೂಡ ಯಾವಾಗ ಸ್ವತಂತ್ರವಾದ ಜೀವನ ಪ್ರಾರಂಭ ಆದ ತಕ್ಷಣ ಕಲ್ಕತ್ತಾಗೆ ಬಂದರು. ಇಡೀ ದೇಶ ಸುತ್ತಾಕಿ ಕಲ್ಕತ್ತಾಗೆ ಬಂದ ತಕ್ಷಣ ಆ ಕಲ್ಕತ್ತಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಗುಮಾಸ್ತನಾಗಿ ಕ್ರಿಸ್ತ 1805 ಕೆಲಸಕ್ಕೆ ಸೇರ್ಕೊಂಡ್ರು. ಸುಮಾರು 10 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅವರು ಕಾರ್ಕೂನರಾಗಿ ಅಥವಾ ಗುಮಾಸ್ತನಾಗಿ ಕಾರ್ಯನಿರ್ವಹಿಸಲ್ಪಟ್ಟರು. 10 ವರ್ಷ ಆದಮೇಲೆ ಅಂದರೆ ಕ್ರಿಸ್ತ 1815ರಲ್ಲಿ ತಮ್ಮ ಸೇವೆಯಿಂದ ನಿವೃತ್ತಿಗೊಳ್ಳಲ್ಪಟ್ಟರು. ತಾವು 10 ವರ್ಷಗಳ ಸೇವಾವಧಿಯಲ್ಲಿ ಗಳಿಸಲ್ಪಟ್ಟಿದ್ದಂಥ ಈ ಸಂಬಳ ಇತ್ತಲ್ಲ, ಆ ಸಂಬಳವನ್ನೆಲ್ಲವನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ವಿನಿಯೋಗಿಸ್ಕೊಂಡು ಕಲ್ಕತ್ತಾದಲ್ಲಿ ಒಂದು ಮನೆಯನ್ನು ಖರೀದಿಸಲ್ಪಟ್ಟರು. ಈ ಮನೆ ಏನಿತ್ತಪ್ಪ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರಲ್ಪಟ್ಟಿತ್ತು ಅಂತ ಹೇಳಿದ್ರೆ, ಅವತ್ತು ಈ ದೇಶದ ಬಹುತೇಕ ಚಿಂತಕರು ಮತ್ತು ಸಾಮಾಜಿಕ ಚಿಂತಕರು ಇವರೆಲ್ಲರೂ ಧಾರ್ಮಿಕ ತತ್ವಜ್ಞಾನಿಗಳು, ಸಂತರು ತಮ್ಮ ಎಲ್ಲ ಸಮಸ್ಯೆಗಳನ್ನು ಚರ್ಚಿಸೋದಕ್ಕೆ ಈ ಒಂದು ರಾಮಮೋಹನ್ ರಾಯರ ಮನೆಗೆ ಬರ್ತಾ ಇದ್ರು. ಹಾಗಾಗಿ ಪ್ರತಿನಿತ್ಯ ಏನಾಯಿತು, ರಾಮಮೋಹನ್ ರಾಯರ ಒಂದು ಮನೆ ನೋಡಿ, ಅದು ವಿಚಾರವನ್ನ ವಿಮರ್ಶಿಸುವಂಥ ಒಂದು ವೇದಿಕೆ ಆಗಲ್ಪಡ್ತು ಮನೆ. ಹೀಗೆ ರಾಮಮೋಹನ್ ರಾಯರು ತಮ್ಮನ್ನ ಸಮಾಜದ ಜೊತೆಗೆ, ಈ ಒಂದು ಹಿಂದೂ ಧರ್ಮ ಮತ್ತು ಹಿಂದೂ ಸಮಾಜದ ಜೊತೆಗೆ ಸುಧಾರಣೆ ಮಾಡೋದಕ್ಕಾಗಿ ತೊಡಗಿಸ್ಕೊಂಡಂಥ ಮಹಾನ್ ವ್ಯಕ್ತಿ ಈ ಬ್ರಹ್ಮಚಾರಿ ರಾಮಮೋಹನ್ ರಾಯರು. ರಾಮಮೋಹನ್ ರಾಯರ ನಾವು ಸಾಮಾಜಿಕ ಸುಧಾರಣೆ ಕಾರ್ಯಗಳನ್ನು ನೋಡೋಣ. ಸಾಮಾಜಿಕ ಸುಧಾರಣೆ ಕಾರ್ಯಗಳು, ರಾಮಮೋಹನ್ ರಾಯರು ಈ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಮನೆ ಮಾಡಿಕೊಂಡಿದ್ದಂಥ ಅನೇಕ ಕಂದಾಚಾರ ಪದ್ಧತಿಗಳು, ಹಾಗೆ ಮೂಢನಂಬಿಕೆಗಳು, ಹುಳುಕು ಆಚರಣೆಗಳನ್ನು ಕೊನೆಗೊಳಿಸಿ ಈ ಧರ್ಮವನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪರಿಶುದ್ಧಗೊಳಿಸಬೇಕು. ಹಾಗೇನೆ ಇದು ಇತರೆ ಧರ್ಮಗಳ ಒಂದು ಸಾಲಿಗೆ ಸಮನಾದ ಸ್ಥಾನಮಾನ ಪಡೆಯುವಂತೆ ಮಾಡಬೇಕು ಅಂತೇಳಿ ನಿರ್ಧರಿಸಿದರು. ಯಾಕೆಂದ್ರೆ ಈ ನಮ್ಮ ಧರ್ಮ, ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಏನಾಗಿತ್ತು, ಅನೇಕ ಕುರುಡಾಚರಣೆಗಳು, ಹಾಗೆ ಮೂಢನಂಬಿಕೆಗಳು, ಹಾಗೆ ಈ ಒಂದು ಹುಳುಕು ಆಚರಣೆಗಳು ತುಂಬಿ ಹೋಗಿತ್ತು. ಅದರಿಂದ ಅದು ಕೆಳಮಟ್ಟಕ್ಕಿಳಿದಿತ್ತು. ಇಸ್ಲಾಂ ಧರ್ಮದ ಒಂದು ಸಮಾನ ಮಟ್ಟಕ್ಕೆ ಬರಬೇಕಾದ್ರೆ 100 ವರ್ಷಗಳೇ ತೆಗೆದುಕೊಳ್ಳಲ್ಪಡ್ತು, 1000 ವರ್ಷಗಳೇ. ಹಾಗಾದ್ರೆ ಈ ಧರ್ಮ, ಈ ಸಂಸ್ಕೃತಿ ಎಷ್ಟೊಂದು ಒಂದು ಕೆಳಮಟ್ಟದ ಒಂದು ಸ್ಥಿತಿಯನ್ನು ಹೊಂದಲ್ಪಟ್ಟಿತ್ತು ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಸುಧಾರಿಸಬೇಕು ಅಂತ ಹೇಳಿ ಮೊದಲೇನ್ರಿ ಈ ದಿಶೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಲ್ಪಟ್ಟಿದ್ದು ಅಂತ ಹೇಳಿದ್ರೆ ಸತಿ ಸಹಗಮನ ಪದ್ಧತಿ. ಹಿಂದೂ ಧರ್ಮದಲ್ಲಿ ಈ ಅನಿಷ್ಟ ಪದ್ಧತಿಯಾಗಿದ್ದಂಥ ಸತಿ ಸಹಗಮನ ಪದ್ಧತಿ ಆಚರಣೆಯಲ್ಲಿತ್ತು. ಈ ಆಚರಣೆಯಿಂದ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಸಾವಿರಾರು ಜನ ನಮ್ಮ ಸಹೋದರಿಯರು, ನಮ್ಮ ತಾಯಿಯಂದಿರು ಗಂಡ ಸತ್ತ ತಕ್ಷಣ ಅವರು ಬದುಕುವ ಹಕ್ಕು ಕಳೆದುಕೊಂಡು ಆ ಸತ್ತ ಹೆಣದ ಜೊತೆ ಜೀವಂತವಾಗಿ ಅವರು ಸುಡುತ್ತಾ ಇದ್ರು. ಈ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಬೇಕು ಅಂತೇಳಿ ನಮ್ಮ ರಾಮಮೋಹನ್ ರಾಯರು ನಿರ್ಧರಿಸಿದರು. ಕ್ರಿಸ್ತ 1821 ಒಂದೇ ಒಂದು ವರ್ಷದಲ್ಲಿ ಬಂಗಾಳ ಒಂದರಲ್ಲೇ 100 ಜನ ಈ ಒಂದು ಸತಿ ಪದ್ಧತಿಗೆ ಬಲಿ ಕೊಡಲ್ಪಡಲಾಯಿತು, ಬಲಿ ಹೋಗಲ್ಪಟ್ರು, ಸಾವನ್ನಪ್ಪಲ್ಪಟ್ರು, ಆತ್ಮಾಹುತಿಯನ್ನು ಮಾಡ್ಕೊಳ್ಬೇಕಾಯ್ತು. ಈ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸೋದಕ್ಕಾಗಿ ರಾಮಮೋಹನ್ ರಾಯರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ನೋಡಿ ಇದು ಯಾವ ಒಂದು ಆಚರಣೆ ಬೆಂಬಲಿಸ್ತಾ ಇದೆ, ಯಾವ ಧರ್ಮಗ್ರಂಥ ಇದನ್ನು ಹೇಳ್ತಾ ಇದೆ ಅಂತ ಕೇಳಿದಾಗ ಅವತ್ತಿನ ತತ್ವಜ್ಞಾನಿಗಳು ಮತ್ತು ಧಾರ್ಮಿಕ ಮುಖಂಡರಾಗಿದ್ದಂಥ ರಾಧಾಕಾಂತದೇವಿ ಹೇಳ್ತಾರೆ. ಈ ರಾಧಾಕಾಂತದೇವಿ ಏನು ಹೇಳ್ತಾರೆ ಅಂದರೆ, ಇದು ಧರ್ಮದ ಪವಿತ್ರವಾದ ಸಂಕೇತ, ಇದು ನಾವು ಮಾಡ್ತಾ ಇಲ್ಲ, ನಮ್ಮ ಹಿಂದೂ ಧರ್ಮದ ಗ್ರಂಥಗಳು ಹೇಳ್ತವೆ,
ಈ ಧರ್ಮದ ಗ್ರಂಥಗಳು ಏನು ಹೇಳ್ತವೆ ಅಂದರೆ, ಪತಿ ಸತ್ತ ತಕ್ಷಣವೇ ಸತಿ ಕೂಡ ಅವನ ಸೇವೆಗಾಗಿ ಸಹಗಮನ ಪದ್ಧತಿನ ಆಚರಿಸಬೇಕು ಅಂತೇಳಿ ಹೇಳ್ತೇವೆ ಅಂತ ಹೇಳಿದರು. ಹಾಗಾದರೆ ಯಾವ ಧರ್ಮಗ್ರಂಥ ಹೇಳುತ್ತೆ ಅಂತ ಕೇಳಿದ್ರೆ, ರಾಧಾಕಾಂತ ದೇವ ಒಟ್ಟಾರೆ ನಮ್ಮ ಧರ್ಮಗ್ರಂಥ ಹೇಳುತ್ತೆ ಅಂತ ಹೇಳಿದಾಗ, ಕೊನೆಗೆ ರಾಮಮೋಹನ್ ರಾಯರು ಹಿಂದೂ ಧರ್ಮದ ಎಲ್ಲ ಗ್ರಂಥಗಳನ್ನು ತಿರುವಾಕಿದ್ರು. ಎಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇರಲಿಲ್ಲ. ಆಗ ರಾಧಾಕಾಂತ ದೇವರಂಥ ಅನೇಕ ವ್ಯಕ್ತಿಗಳಿಗೆ ಟೀಕಿಸಲ್ಪಟ್ಟರು, ಕಟು ಟೀಕೆಗಳನ್ನು ಮಾಡಿ, ಸೊ ಇದೊಂದು ಈ ಧರ್ಮಕ್ಕೆ ವಿರುದ್ಧವಾದಂಥ ಒಂದು ಆಚರಣೆ ಅಂತೇಳಿ ಅವತ್ತಿನ ಬ್ರಿಟಿಷ್ ಸರ್ಕಾರಕ್ಕೂ ಇದನ್ನು ಮನವರಿಕೆ ಮಾಡಿದ್ರು. ಬ್ರಿಟಿಷ್ ಸರ್ಕಾರಕ್ಕೂ ಮನವರಿಕೆ ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಈ ಒಂದು ಸತಿ ಸಹಗಮನ ಪದ್ಧತಿಯ ನಿಲ್ಲಿಸೋದಕ್ಕಾಗಿ 1831ರಲ್ಲಿ ನೋಡಿ, ಲಾರ್ಡ್ ವಿಲಿಯಂ ಬೆಂಟಿಕ್ ನಾಯಕತ್ವದಲ್ಲಿ ಸತಿ ಸಹಗಮನ ಪದ್ಧತಿಯ ನಿರ್ಮೂಲನೆ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಲ್ಪಟ್ಟರು. ಹೀಗೆ 1831ರ ಸತಿ ಸಹಗಮನ ನಿರ್ಮೂಲನಾ ಕಾಯ್ದೆ ಮೂಲಕ ಈ ದೇಶದಲ್ಲಿ ಅನೇಕ ಸ್ತ್ರೀಯರಿಗೆ ಬದುಕುವ ಹಕ್ಕನ್ನು ಅವರು ದಯಪಾಲಿಸಲ್ಪಟ್ಟರು. ಅದೇ ರೀತಿಯಾಗಿ ಅದೆಷ್ಟೋ ಮೂಢನಂಬಿಕೆಗಳು, ಉಳುಕು ಆಚರಣೆಗಳು ಈ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಮನೆ ಮಾಡಿಕೊಂಡಿದ್ದು, ಅವುಗಳನ್ನು ಕೂಡ ಕೊನೆಗೊಳಿಸೋದಕ್ಕಾಗಿ ಇವರು ಅಗ್ರಲೇಖನ ಮತ್ತು ಹೋರಾಟಗಳ ಮೂಲಕ ಪ್ರಯತ್ನಿಸಲ್ಪಟ್ಟರು. ಬಂಗಾಳದಲ್ಲಿ ಪ್ರಾಣಿ ಬಲಿ ಕೊಡ್ತಾ ಇದ್ರು. ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿಗಳು ನಡೀತಾ ಇತ್ತು. ಈ ಪ್ರಾಣಿ ಬಲಿಯನ್ನು ಕೊನೆಗೊಳಿಸೋದಕ್ಕಾಗಿ ಅವರು ಅನೇಕ ಬಂಗಾಳಿ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆದು ಜನಗಳಲ್ಲಿ ಜಾಗೃತಿ ಮೂಡಿಸಿ ಈ ಪ್ರಾಣಿ ಬಲಿ ನಿಲ್ಲಿಸೋದ್ರಲ್ಲಿ ಯಶಸ್ವಿ ಆಗಲ್ಪಟ್ಟರು. ಕಾಳಿದೇವಿಗೆ ಬಲಿ ಕೊಡ್ತಾ ಇರುವಂಥ ಅನಿಷ್ಟ ಪದ್ಧತಿ ಇತ್ತು. ಇದು ಇವತ್ತು ಕೂಡ ನಾವು ನಮ್ಮ ಭಾಗದಲ್ಲಿ ನೋಡ್ತೀವಲ್ವಾ. ನಮ್ಮ ಭಾಗದಲ್ಲಿ ಇಲ್ಲಿ ಅನೇಕ ಈ ದುರ್ಗಮ್ಮನ ಜಾತ್ರೆಗಳು ನಡೀತವೆ. ಆ ದುರ್ಗಮ್ಮನ ಜಾತ್ರೆಗಳಿಗೆ ಸಾವಿರಾರು ಪ್ರಾಣಿಗಳನ್ನು ಬಲಿ ಕೊಡ್ತಾ ಇರೋದು ನೋಡ್ತಾ ಇದ್ದೀವಿ. ನೋಡಿ, ಹುಟ್ಟಿಸಿದ ದೇವರು ಎಂದು ಬಲಿಯನ್ನು ಕೇಳುವುದಿಲ್ಲ, ಯಾರನ್ನ ಕೊಲೆಯನ್ನು ಮಾಡಿ ರಕ್ತ ನನ್ನ ಕೊಡಿ ಅಂತ ಕೇಳುವುದಿಲ್ಲ. ನಾವು ಮಾಂಸ ತಿನ್ನುವ ಆಸೆಯಿಂದಾಗಿ ದೇವರ ಹೆಸರಿನಿಂದ ಯಾವನೊಬ್ಬ ಮಾಡಿಬಿಟ್ಟ ಬಲಿ ಕೊಡುವಂಥ ಪದ್ಧತಿ, ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಕೆಳಮಟ್ಟಕ್ಕೆ ಇಳಿಸುವಂಥ ಒಂದು ಕೃತ್ಯ ಆಗಿದೆ. ಇನ್ನೇನಾದರೂ ಕೂಡ ನಾವು ಇನ್ನು ಮುಂದಾದರೂ ಕೂಡ ಆ ದೇವರ ಹೆಸರಲ್ಲೇ ಬಲಿ ಕೊಡುವಂಥ ಪದ್ಧತಿಯನ್ನು ಬಿಡಬೇಕು. ದೇವರು ಯಾವತ್ತೂ ಕೇಳುವುದಿಲ್ಲ, ಬಲಿ ಕೊಡಿ, ಹುಟ್ಟಿಸಿದ್ದನ್ನು ಪ್ರಾಣಿಯನ್ನು ಕೊಂದು ನನಗೆ ಏನಪ್ಪ ಶಾಂತಿ ಮಾಡಿ ತೃಪ್ತಿಪಡಿಸಿ ಅಂತೇಳಿ. ಇಂಥ ಅನಿಷ್ಟ ಪದ್ಧತಿಯಿಂದ ನಮ್ಮ ಧರ್ಮ ಕೆಳಗಿಳಿತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅದು ಅರ್ಥ ಮಾಡ್ಕೊಳ್ಳಿ, ಅದನ್ನು ಬಂದ್ ಮಾಡಿ. ತಿನ್ನುವಾಸಿದ್ರೆ ಮನೇಲಿ ಕೊಯ್ದು ಹಾಕೊಳ್ಳಿ, ದೇವ್ರ ಮುಂದೆ ಹಾಕಿ ದೇವ್ರನ್ನ ಹೆಸರನ್ನ ಕೆಡಿಸ್ಬೇಡಿ. ಹಾಗಾದ್ರೆ ಇದೇ ರೀತಿಯಾಗಿ ರಾಮಮೋಹನ್ ರಾಯರು ಈ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಾಗಿ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ತಾರೆ ಈ ಕಾರ್ಯಕ್ಕಾಗಿ. ಕ್ರಿಸ್ತಿ ಶಕ 1828ರಲ್ಲಿ ಕಲ್ಕತ್ತಾದಲ್ಲಿ ಅವರು ತಾವು ಏನು ಉದ್ದೇಶ ಇಟ್ಕೊಂಡಿದ್ರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಕಾರ್ಯಗಳನ್ನು ಅದನ್ನು ಸಾಧಿಸೋದಕ್ಕಾಗಿ ಕ್ರಿಸ್ತಿ ಶಕ 1828ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಈ ಬ್ರಹ್ಮ ಸಮಾಜ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಈ ಬ್ರಹ್ಮ ಸಮಾಜದಲ್ಲಿ ದಿನನಿತ್ಯ ನಡೀತಾ ಇರುವಂತಹ ವೇದ ಮಂತ್ರಗಳ ಪಠನ, ಹಾಗೆ ಭಜನೆ, ಕೀರ್ತನೆ, ಪ್ರಾರ್ಥನೆ, ಪ್ರವಚನ, ಇವೇ ಮುಂತಾದವುಗಳು ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ನೋಡಿ, ಅನೇಕ ಜನರನ್ನು ಆಕರ್ಷಿಸಲ್ಪಡ್ತು. ಪ್ರತಿನಿತ್ಯ ಈ ಬ್ರಹ್ಮ ಸಮಾಜದಲ್ಲಿ ವೇದ ಮಂತ್ರಗಳ ಪಠನೆ ನಡೀತಾ ಇತ್ತು. ಹಾಗೆಯೇ ಕೀರ್ತನೆ, ಪ್ರಾರ್ಥನೆ, ಹಾಗೆಯೇ ನೋಡಿ ಭಜನೆ, ಯೋಗ, ಇವೇ ಮುಂತಾದವುಗಳು ನಡೀತಾ ಇತ್ತು. ಇವೇ ಮುಂತಾದವುಗಳು ಏನಾಯಿತು ಅಂತ ಹೇಳಿದ್ರೆ ಅನೇಕ ಜನರನ್ನು ಆಕರ್ಷಿಸಲ್ಪಟ್ಟು ಈ ಒಂದು ಬ್ರಹ್ಮ ಸಮಾಜದ ಸದಸ್ಯರ ಸಂಖ್ಯೆ ಇಡೀ ದೇಶದಾದ್ಯಂತ ಆವರಿಸಲ್ಪಟ್ಟು ಕೆಲವೇ ದಿನಗಳಲ್ಲಿ ಇದು ಜನಪ್ರಿಯತೆಯನ್ನು ಪಡೆಯಲ್ಪಡ್ತು. ಹಾಗೆಯೇ ಅವರು ರಾಮಮೋಹನ್ ರಾಯರು ಸಮಾಜಕ್ಕೆ ಏನು ಕರೆ ಕೊಟ್ಟರು ಅಂತ ಹೇಳಿದ್ರೆ ನೋಡಿ, ಈ ಒಂದು ಬ್ರಹ್ಮ ಸಮಾಜವನ್ನು ಸ್ವೀಕರಿಸಬೇಕಾದ್ರೆ ಯಾವುದೇ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಪರಿಶುದ್ಧವಾದ ಹೃದಯವನ್ನು ಯಾರು ಉಳ್ಳೆಯವರಾಗಿದ್ದಾರೋ ಅವರು ಈ ಬ್ರಹ್ಮ ಸಮಾಜವನ್ನು ಸ್ವೀಕರಿಸಬಹುದು ಅಂತ ಕರೆ ಕೊಟ್ಟರು. ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಲಿಂಗ ಭೇದ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಯಾರು ಪರಿಶುದ್ಧವಾದಂಥ ಆತ್ಮವುಳ್ಳವರಾಗಿದ್ದಾರೋ ಅವರು ಈ ಬ್ರಹ್ಮ ಸಮಾಜವನ್ನು ಸೇರ್ಬೋದು ಅಂತ ಕರೆ ಕೊಟ್ಟರು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಈ ಬ್ರಹ್ಮ ಸಮಾಜ ತನ್ನ ಅನುಯಾಯಿಗಳನ್ನು ಹೊಂದಲ್ಪಡ್ತು. ಹಾಗೆ ರಾಜಾರಾಮ್ ರಾಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ದೇಶದ ಜನತೆಯನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದತ್ತ ಒಯ್ಯಬೇಕು, ಅವರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಬೇಕು ಅಂತೇಳಿ ನಿರ್ಧರಿಸಲ್ಪಟ್ಟರು. ಇದು ಕೇವಲ ಖಡ್ಗದಿಂದ, ಯುದ್ಧದಿಂದ ಅಸಾಧ್ಯ. ಹಾಗಾದರೆ ಜನತೆಯಲ್ಲಿ
ಶೈಕ್ಷಣಿಕ ಮಟ್ಟವನ್ನು ಸುಧಾರಿಸೋದಕ್ಕೆ ಆದ್ಯ ಗಮನ ಕೊಡಬೇಕು ಅಂತೇಳಿ ನಿರ್ಧರಿಸಲ್ಪಟ್ಟರು. ಅದಕ್ಕಾಗಿ ಅವರು ಇಂಗ್ಲಿಷ್ ಭಾಷೆ ಅಧ್ಯಯನ ಮತ್ತು ಪಾಶ್ಚಾತ್ಯ ವಿಜ್ಞಾನದ ಅಧ್ಯಯನಕ್ಕೆ ಒತ್ತು ನೀಡಲ್ಪಟ್ಟರು. ಇಂಗ್ಲಿಷ್ ಭಾಷೆ ಅಧ್ಯಯನ ಮತ್ತು ಪಾಶ್ಚಾತ್ಯ ವಿಜ್ಞಾನದ ಅಧ್ಯಯನಕ್ಕೆ ಒತ್ತು ನೀಡಲ್ಪಟ್ಟರು. ಈ ದಿಸೆಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕನ ಲಾರ್ಡ್ ವಿಲಿಯಂ ಬೆಂಟಿಂಕನ್ಗೆ ಮನವಿಯನ್ನು ಮಾಡಿ ಅವ್ರ ನಾಯಕತ್ವದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದ ಶೈಕ್ಷಣಿಕ ವಿಷಯಕ್ಕಾಗಿ ವೆಚ್ಚ ಮಾಡ್ತಾ ಇರುವಂಥ ದುಡ್ಡನ್ನು ಈ ಸಂಸ್ಕೃತ ಮತ್ತು ಪಾರ್ಸಿ ಭಾಷೆಯನ್ನು ಬದಲಾಗಿ ಅದನ್ನು ಇಂಗ್ಲಿಷ್ ಭಾಷೆಯ ಅಧ್ಯಯನಕ್ಕೆ ಮತ್ತು ಪಾಶ್ಚಾತ್ಯ ವಿಜ್ಞಾನದ ಅಧ್ಯಯನಕ್ಕೆ ವಿನಿಯೋಗಿಸುವಂತೆ ಮಾಡುವಲ್ಲಿ ಇವರು ಯಶಸ್ವಿ ಆಗಲ್ಪಟ್ಟರು. ಹೀಗೆ ಭಾರತೀಯರಿಗೆ ಪಾಶ್ಚಾತ್ಯ ಸಂಸ್ಕೃತಿ, ಪಾಶ್ಚಾತ್ಯ ಭಾಷೆ, ಪಾಶ್ಚಾತ್ಯ ನಾಗರಿಕತೆ, ಪಾಶ್ಚಾತ್ಯ ರಾಜಕೀಯ ಸಿದ್ಧಾಂತ, ಪಾಶ್ಚಾತ್ಯ ಸಾಮಾಜಿಕ ಸ್ಥಿತಿಗತಿಗಳು ಇವೆಲ್ಲವುಗಳು ಮನವರಿಕೆ ಆಗುವುದಕ್ಕೆ ಆ ಒಂದು ಪಾಶ್ಚಾತ್ಯ ಶಿಕ್ಷಣ ನಮಗೆ ತುಂಬ ಅನುಕೂಲಕರವಾಗಲ್ಪಡ್ತು ರಾಜ ರಾಮಮೋಹನ್ ರಾಯರ ಈ ಒಂದು ಅವರ ಪ್ರಯತ್ನದಿಂದಾಗಿ ಅಂತ ಹೇಳ್ಬೋದು. ಹಾಗೆ ರಾಜ ರಾಮಮೋಹನ್ ರಾಯರು ಭಾರತೀಯರಿಗೆ ಶಿಕ್ಷಣವನ್ನು ನೀಡೋದಕ್ಕಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಹಿಂದೂ ಆಂಗ್ಲೋ ಓರಿಯೆಂಟಲ್ ಹೈಸ್ಕೂಲನ್ನು ತೆರೆಯಲ್ಪಟ್ಟರು. ಹಿಂದೂ ಆಂಗ್ಲೋ ಓರಿಯೆಂಟಲ್ ಹೈಸ್ಕೂಲನ್ನು ತೆರೆಯಲ್ಪಟ್ಟರು. ಅದೇ ರೀತಿಯಾಗಿ ಅವರು ನೋಡಿ ಸಂಸ್ಕೃತ ವೇದಾಂತ ಕಾಲೇಜನ್ನು ತೆರೆಯಲ್ಪಟ್ಟರು. ಇಲ್ಲಿ ಈ ಹಿಂದೂ ಆಂಗ್ಲೋ ಓರಿಯೆಂಟಲ್ ಶಾಲೆಯಲ್ಲಿ ಹಾಗೂ ಸಂಸ್ಕೃತ ವೇದಾಂತ ಕಾಲೇಜುಗಳಲ್ಲಿ ಆಂಗ್ಲ ಭಾಷೆ ಮತ್ತು ಪಾಶ್ಚಾತ್ಯ ವಿಜ್ಞಾನದ ಅಧ್ಯಯನಕ್ಕೆ ಒತ್ತು ನೀಡಲ್ಪಟ್ಟರು. ಹಾಗೆಯೇ ಅವರು ಈ ದೇಶದಲ್ಲಿ ಪತ್ರಿಕಾ ನಿರ್ಬಂಧ ಕಾಯ್ದೆ ಜಾರಿ ಬಂದಾಗ ಅದರ ವಿರುದ್ಧ ಪ್ರಬಲವಾದಂಥ ಹೋರಾಟವನ್ನೇ ಮಾಡಲ್ಪಟ್ಟರು. ಹಾಗೆ ಅದರ ವಿರುದ್ಧ ಪ್ರಬಲವಾದಂಥ ಹೋರಾಟ ಮಾಡೋದ್ರ ಜೊತೆಗೆ ಆ ಕಾಯ್ದೆ ರದ್ದುಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಲ್ಪಟ್ಟರು. ಹಾಗೆ ತಾವೇ ಸಂಬುದ್ಧ ಕೌಮುದಿ ಎಂಬ ಪತ್ರಿಕೆಯನ್ನು ಹೊರಡಿಸಲ್ಪಟ್ಟರು. ಸಂಬುದ್ಧ ಕೌಮುದಿ ಎಂಬ ಪತ್ರಿಕೆಯನ್ನು ಹೊರಡಿಸಲ್ಪಟ್ಟರು. ಈ ಪತ್ರಿಕೆ ಜನತೆಯಲ್ಲಿ ನೋಡಿ ಪುನರುಜ್ಜೀವನ ಆಂದೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಲ್ಪಡ್ತು. ರಾಷ್ಟ್ರೀಯತೆ ಉದಯಿಸೋದಕ್ಕೆ ಪ್ರಮುಖ ಪಾತ್ರ ವಹಿಸಲ್ಪಡ್ತು. ಹಾಗೆ ಮುಂದೆ ರಾಮಮೋಹನ್ ರಾಯರು ಕ್ರಿಸ್ತ 1831 ಮೊಘಲ ಬಾದಶಾಹನಾಗಿದ್ದಂಥ 1ನೇ ಅಕ್ಬರ್ನ ರಾಯಭಾರಿಯಾಗಿ ಇಂಗ್ಲೆಂಡ್ಗೆ ಹೋದರು. ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಭಾರತೀಯರಿಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ, ಬ್ರಿಟಿಷ್ ಪಾರ್ಲಿಮೆಂಟಿಗೆ ನೋಡಿ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿ ಆಗ್ತಾರೆ. ಇದರಿಂದ ಭಾರತದತ್ತ ಅವ್ರ ದೃಷ್ಟಿಯನ್ನು ತಿರುಗಿಸುವಂತೆ ಮಾಡುವಲ್ಲಿ ಇವರು ಯಶಸ್ವಿ ಆಗಲ್ಪಟ್ಟರು. ಅದರ ಮೂಲಕವಾಗಿ ಮೊಘಲ ಬಾದಶಾಹನಿಗೂ ಮತ್ತು ಭಾರತೀಯರಿಗೂ ಅನೇಕ ಸವಲತ್ತುಗಳನ್ನು, ರಿಯಾಯಿತಿಗಳನ್ನು ದೊರಕಿಸಿಕೊಡುವಲ್ಲಿ ಯಶಸ್ವಿಯಾದರು. ಮುಂದೆ ಅವರು ಅಲ್ಲೇನೇ ಇಂಗ್ಲೆಂಡ್ನಲ್ಲಿ ಕ್ರಿಸ್ತ 1833 ಬ್ರಿಸ್ಟಾಲ್ ಎಂಬ ನಗರದಲ್ಲಿ ಸಾವನ್ನಪ್ತಾರೆ. ಬ್ರಿಸ್ಟಾಲ್ ಎಂಬ ನಗರದಲ್ಲಿ ಇವರು ಸಾವನ್ನಪ್ಪಿದ ಮೇಲೆ ಅವರು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಲ್ಪಟ್ಟಿದ್ರು ಅಂತ ಹೇಳಿದ್ರೆ, ಭಾರತೀಯ ಮತ್ತು ಬ್ರಿಟಿಷರ ಸಾಮಾಜಿಕ ವ್ಯವಸ್ಥೆಗಿಂತ ಬ್ರಿಟಿಷರಿಗೆ ತುಂಬ ಬೇಕಾದಂಥ ವ್ಯಕ್ತಿಯಾಗಿದ್ದರು. ಅದಕ್ಕಾಗಿ ಇವತ್ತಿಗೂ ಕೂಡ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ರಾಮಮೋಹನ್ ರಾಯರ ಜಯಂತಿ ಉತ್ಸವಗಳು ಹಾಗೆ ಅವರ ಒಂದು ಮೂರ್ತಿಗಳು, ಸಮಾಧಿಗಳನ್ನು ನಾವು ನೋಡ್ತಾ ಇದ್ದೀವಿ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ. ರಾಮಮೋಹನ್ ರಾಯರು ಸಾವನ್ನಪ್ಪಿದ ಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಈ ಬ್ರಹ್ಮ ಸಮಾಜ ಇಬ್ಬಾಗ ಆಗುತ್ತೆ. ಇಬ್ಬಾಗಾಗಿ ಏನಾಯಿತು ಅಂದರೆ ನೋಡಿ, ಕೇಶವ್ ಚಂದ್ರ ಸೇನರ ನಾಯಕತ್ವದಲ್ಲಿ ಹಾಗೆಯೇ ಇಬ್ಬಾಗಾಗಿ ಸಾಧಾರಣ ಮತ್ತು ಆದಿ ಬ್ರಹ್ಮ ಸಮಾಜ ಅಂತೇಳಿ 2 ಭಾಗ ಆಗಲ್ಪಡ್ತು. ಹೀಗೆ ಅದು ಇಬ್ಬಾಗಾಗಿ ತನ್ನ ಏಕತೆಯನ್ನು ಏನು ಮಾಡ್ತು, ಕೊನೆಗೊಳ್ಳಲ್ಪಡ್ತು. ಹೀಗೆ ಬ್ರಹ್ಮ ಸಮಾಜ ಭಾರತದ ಸಮಾಜ ಮತ್ತು ಧಾರ್ಮಿಕ ಸುಧಾರಣಾ ಆಂದೋಲನದಲ್ಲಿ ಮೊಟ್ಟ ಮೊದಲನೇ ಹೆಜ್ಜೆ ಮತ್ತು ಪ್ರಮುಖವಾದಂಥ ಪಾತ್ರ ವಹಿಸಲ್ಪಡ್ತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪಾಠ ನೆಕ್ಸ್ಟ್ ನೋಡೋಣ. ಧನ್ಯವಾದಗಳು.